ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಪಥಸಂಚಲನದಲ್ಲಿ ಸ್ಥಳೀಯರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಚಿತ್ತಾಪುರ ತಾಲೂಕಿನ ಕಂದಾಯ ವ್ಯಾಪ್ತಿಯ ಸ್ವಯಂ ಸೇವಕರಿಗೆ ಮಾತ್ರ ಪೆರೇಡ್ನಲ್ಲಿ ಅವಕಾಶ ಕೊಟ್ಟಿರೋದು. ಹೊರಗಿನ ಆರ್ಎಸ್ಎಸ್ ಅಥವಾ ಬಿಜೆಪಿ ಮುಖಂಡರಿಗೆ ನಿರ್ಬಂಧ ಹೇರಿದ್ದಾರೆ. ಸರ್ಕಾರ ವಿಧಿಸಿರುವಂತಹ ಷರತ್ತಿನಲ್ಲಿ ಈ ಬಗ್ಗೆನೂ ಉಲ್ಲೇಖ ಆಗಿದೆ. ಚಿತ್ತಾಪುರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ಮಾರ್ಗಗಳಲ್ಲಿಯೂ ಕೂಡ ಖಾಕಿ ಕಣ್ಗಾವಲನ್ನ ವಹಿಸಿರುವಂಥದ್ದು. ಬ್ಯಾರಿಕೇಡ್ ಅನ್ನು ಹಾಕಿ ವಾಹನಗಳ ತಪಾಸಣೆ ಮಾಡಿಯೇ ಒಳಬಿಡ್ತಾ ಇದ್ದಾರೆ. 300 ಜನ ಗಣವೇಶಧಾರಿಗೆ ಪಥಸಂಚಲನಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. 1500 ಪೊಲೀಸರನ್ನು ನಿಯೋಜನೆ ಮಾಡಿರೋದು. ಚಿತ್ತಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತೆ ಎಲ್ಲ ರಸ್ತೆಯ ಮಾರ್ಗವನ್ನು ಪರಿಶೀಲಿಸ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನೊಂದು, ಈ ಕಾರ್ಯಕ್ರಮದಲ್ಲಿ ಕೇವಲ ಆ ಊರಿನ ಆ ಭಾಗದ ಜನ ಮಾತ್ರ ಸೇರೋದಕ್ಕೆ ಅವಕಾಶ ಇದೆ. ಹೊರಗಿನಿಂದ ಬರುವಂಥದ್ದು, ಹೊರಗಿನ ಬೇರೆ ಅಕ್ಕಪಕ್ಕ ಜಿಲ್ಲೆಯ RSSನವರು ಬರೋದು, ಮುಖಂಡರು ಬರೋದು ಅಥವಾ BJPಯ ನಾಯಕರುಗಳು ಬರೋದು, ಇದ್ಯಾವುದಕ್ಕೂ ಕೂಡ ಅವಕಾಶ ಅನ್ನೋದು ಇಲ್ಲ. ಸರ್ಕಾರ ಒಂದಷ್ಟು ರೂಲ್ಸ್ ತಂದಿತ್ತಲ್ಲ ಈ ಹಿಂದೆ, ಪರ್ಮಿಷನ್ ಕಡ್ಡಾಯವಾಗಿ ಪಡ್ಕೊಂಡೇಬೇಕು ಅಂತ. ಆ ಷರತ್ತುಗಳಲ್ಲಿ ಈ ಷರತ್ತು ಕೂಡ ಇತ್ತು. ಈಗ ಪಥಸಂಚಲನಕ್ಕೆ ಕೇವಲ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. CCTVಯ ಕಣ್ಗಾವಲಿನಲ್ಲಿಗೆ ಎಲ್ಲವೂ ಕೂಡ ನೆರವೇರಲಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಅವಘಡಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಬಹಳ ಚರ್ಚೆ ಆಗಿದ್ದಂಥ ವಿಚಾರ ಈ ಪಥಸಂಚಲನ ಅನ್ನೋದು. ಇದು ಬೇಕಾ ಬೇಡವಾ ಅನ್ನೋ ಸಂಚಲನವೇ ಕ್ರಿಯೇಟ್ ಆಗಿಬಿಟ್ಟಿತ್ತು. ಕೊನೆಗೆ ಕಾನೂನು ಹೋರಾಟವನ್ನು ಮಾಡಬೇಕಾಯಿತು. ಕಾನೂನು ಹೋರಾಟದ ನಂತರ ಈ ಪಥಸಂಚಲನದ ಜೊತೆಗೆ ಇನ್ನೊಂದಷ್ಟು ಬೇಡಿಕೆಗಳನ್ನು ಇನ್ನುಳಿದ ಸಂಘಟನೆಗಳು ಇಟ್ಕೊಂಡಿದ್ವು. ಅವ್ರುಗಳು ಕೂಡ ಪೈಪೋಟಿಲಿ ಬಿದ್ದಿದ್ರು, ಇದೇ ದಿನ ನಾವು ಮಾಡ್ತೀವಿ ಅಂತ. ಅವ್ರು ಯಾರಿಗೂ ಅವಕಾಶ ಇಲ್ಲ, ಎಲ್ಲ ಗಪ್ಚುಪ್ ಆಗಿಬಿಟ್ಟಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೇವಲ RSSನ ಪಥಸಂಚಲನಕ್ಕೆ ಮಾತ್ರ ಅವಕಾಶವನ್ನು ನೀಡಿರೋದು. ಅದರಲ್ಲೂ ಒಂದಷ್ಟು ಕಂಡೀಷನ್ಸ್ ಇದೆ, ಇಷ್ಟೇ ಜನ ಸೇರಬೇಕು, ಇದೇ ಊರಿನವ್ರು ಸೇರಬೇಕು ಅಂತ. ಆ ಕಂಡೀಷನ್ನ ಮೇರೆಗೆ ಪಥಸಂಚಲನವನ್ನು ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ಸುಮಾರು 1.5 ಕಿಲೋಮೀಟರ್ ಪಥಸಂಚಲನ ಮಾಡಲಿದ್ದಾರಂತೆ. ಪಥಸಂಚಲನ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮತ್ತು ಹೊರಗಿನವ್ರು ಯಾರಾದರೂ ಬರ್ತಾ ಇದ್ದಾರಾ, ಅನುಮಾನಾಸ್ಪದವಾಗಿ ಯಾರಾದರೂ ಬರ್ತಾ ಇದ್ದಾರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಾದರೂ ಬರ್ತಾ ಇದ್ದಾರಾ, ಇದೆಲ್ಲವನ್ನು ಪ್ರತಿ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿ, ಪ್ರತಿ ಮಾರ್ಗವನ್ನು ಚೆಕ್ ಮಾಡಿಯೇ ಬಿಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯಿಂದಲೂ ಕೂಡ ಮಾಡಲಾಗ್ತದೆ. ನೀವು ಗಮನಿಸ್ತಾ ಇದ್ದೀರಾ, ಪೊಲೀಸರಿಂದ ಬಿಗಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇರೋದು. ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಎಷ್ಟೊತ್ತಿಗೆ ಪಥಸಂಚಲನ ಪ್ರಾರಂಭ ಆಗತ್ತೆ, ಯಾವ ರೀತಿಯಾಗಿ ಭದ್ರತೆ ವ್ಯವಸ್ಥೆ ಎಲ್ಲ ಇದೆ ಅಂತ? ಖಂಡಿತವಾಗ್ಲೂ ನೀತಿ, ಜನರ ಚಿತ್ತ ಏನಿದೆ ಈಗ ಚಿತ್ತಾಪುರದತ್ತ ಅಂತಾನೆ ಹೇಳ್ಬೋದಾಗಿದೆ. RSS ಪಥಸಂಚಲನಕ್ಕೆ ಈಗೆಲ್ಲ ಸಿದ್ಧತೆಗಳನ್ನ ಕೂಡ RSSನ ಪ್ರಮುಖ ಮುಖಂಡರು ಸಹ ಮಾಡಿಕೊಳ್ತಾ ಇದ್ರೆ. ಅದರಲ್ಲೂ ಪಥಸಂಚಲನದಲ್ಲಿ ಕೇವಲ ಬರೀ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನ ಕಂದಾಯ ವ್ಯಾಪ್ತಿಯ ಸ್ವಯಂ ಸೇವಕರು ಮಾತ್ರ ಈ ಪಥಸಂಚಲನೆ ಭಾಗಿಯಾಗಬೇಕು. ಮತ್ತು ಸರ್ಕಾರ ಏನು ಈ ಒಂದಿಷ್ಟು ಇದನ್ನ ಷರತ್ತನ್ನ ಏನು ಕೊಟ್ಟಿತ್ತು, ಆ ಷರತ್ತು ಪ್ರಕಾರನೇ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು RSS ಮುಖಂಡರ ಜೊತೆಗೆ ಸಭೆಯನ್ನ ಸಹ ಮಾಡಿ ಅಲ್ಲೊಂದು ತೀರ್ಮಾನವನ್ನ ಸಹ ಮಾಡಲಾಗಿತ್ತು. ಈಗ ಚಿತ್ತಾಪುರ ಪಟ್ಟಣಕ್ಕೆ ಸಂಪರ್ಕಿಸುವಂತ ಕೆಲವು ರಸ್ತೆಗಳಾಗಿರ್ಬೋದು, ಎಲ್ಲಾ ಮಾರ್ಗಸೂಚಿಗಳಲ್ಲಿ ಮಾರ್ಗ ಏನಿರುತ್ತೆ ಅಲ್ಲಿ ಪೊಲೀಸರು ಕೂಡ ಈಗ ಕಣ್ಗಾವಲಲ್ಲಿ ಕೂಡ ಇರುವಂತ ಹೇಳ್ಬೋದು. ಯಾಕಂದ್ರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಇವತ್ತು RSS ಪಥಸಂಚಲನ ಏನಿದೆ ಸಾಕಷ್ಟು ಸಜ್ಜು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ 3:30ಕ್ಕೆ ಪಥಸಂಚಲನ ಕೂಡ ಪ್ರಾರಂಭವಾಗುತ್ತೆ. ಚಿತ್ತಾಪುರ ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ RSS ಕಾರ್ಯಕರ್ತರು ಸಹ ಅಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಏನು ಹೈಕೋರ್ಟ್ ನ ಸೂಚನೆ ಏನಿತ್ತು, 300 ಜನ ಭಾಗಿಯಾಗಬೇಕು ಮತ್ತು 50 ಜನ ಗೋಷ್ಠ ಸೇರಿ ಒಟ್ಟು 355 ಜನರಿಗೆ ಅವಕಾಶಗಳನ್ನ ಸಹ ಮಾಡಲಾಗಿದೆ. RSS ಪಥಸಂಚಲನಕ್ಕೆ ಏನು ಕೆಲವೊಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಂತ ಸಂಘಟನೆಗಳೇನಿದೆ, ಆ ಸಂಘಟನೆಯವರು ಕೂಡ ಸದ್ಯ ಈಗ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನವೆಂಬರ್ 26ರಂದು ಕೆಲವೊಂದಿಷ್ಟು ಏನು RSSಗೆ ಮಾತನಾಡ್ತಾ ಇದ್ದು ಟೀಕೆ ಟಿಪ್ಪಣಿಗಳು ಏನ್ ಮಾಡ್ತಾ ಇತ್ತು ಅಂತ ಸಂಘಟನೆಗಳೇನಿದೆ, ಮತ್ತೆ ನಾವು
ಸಂವಿಧಾನ ಸಮರ್ಪಣಾ ದಿನವನ್ನ ಅವತ್ತು ನಾವು ಆಚರಣೆ ಮಾಡ್ಲಿಕ್ಕೆ ನಾವು ಸಹ ಸಿದ್ಧ ಇದ್ದೇವೆ ಅನ್ನುವಂತ ಟಾಕ್ ಕೂಡ ಈಗ ಕೇಳಿ ಬರ್ತಾ ಇದೆ. RSS ಪಥಸಂಚಲನಕ್ಕೆ ಯಾವುದೇ ರೀತಿಗಳು ತೊಂದರೆ ಆಗದೆ ಇರುವ ಹಾಗೆ ಅಡ್ಡಿಗಳಾಗದೇ ಇರೋ ರೀತಿಯಲ್ಲಿ ಕೆಲವೊಂದಿಷ್ಟು ಈ ಟೀಕೆ ಟಿಪ್ಪಣಿ ಮಾಡುವ ಸಂಘಟನೆಗಳು ಸದ್ಯ ಈಗ ಯಾವುದೇ ರೀತಿಯಾಗಿ ಮಾತನಾಡ್ತಾ ಇಲ್ಲ. ಮತ್ತು RSS ಪಥಸಂಚಲನಕ್ಕೆ ಸಾಕಷ್ಟು ಭದ್ರತೆ ಆಗಿರ್ಬೋದು, ಎಲ್ಲಾ ವ್ಯವಸ್ಥೆಯನ್ನ ವರಿಷ್ಠ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ವರಿಷ್ಠಾಧಿಕಾರಿ ಸಹ ಸೇರಿ ರೆಡಿ ಮಾಡ್ಕೊಂಡಿದ್ದಾರೆ. 1500ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತು ಯಾವುದೇ ರೀತಿಯಾಗಿ ಇಲ್ಲಿ ಅಹಿತಕರಗಳ ಘಟನೆ ನಡೆಯದ ರೀತಿಯಲ್ಲಿ ಪ್ರತಿಯೊಂದು ಪಾಯಿಂಟ್ಗಳ ಮುಖಾಂತರ ಅಲ್ಲಿ ಸಿಬ್ಬಂದಿಗಳನ್ನ ನೇಮಿಸಲಾಗಿದೆ. ಪಥಸಂಚಲನ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರಿಗೆ ಬಂದೋಬಸ್ತ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಕೆಲವೊಂದಿಷ್ಟು ಏನಾದ್ರೂ ಕಲ್ಲೆಸೆತಗಳು ಈ ರೀತಿ ಆಗದೆ ಇರುವ ರೀತಿಯಲ್ಲಿ ಕೂಡ CCTV ವ್ಯವಸ್ಥೆ ಆಗಿರ್ಬೋದು, RSS ಪಥಸಂಚಲನ ಆಗ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸ್ ವ್ಯಾನ್ ಮೂವ್ ಮಾಡ್ಕೊಡಾಗಿರ್ಬೋದು, ಕೆಲವೊಂದಿಷ್ಟು ಈಗಾಗಲೇ ಪೊಲೀಸರು ಕೂಡ ಅವೇರ್ನೆಸ್ ಅನ್ನ ಮೂಡಿಸೋದ್ರಿಂದಾಗಿ ಪೊಲೀಸರು ಪಥಸಂಚಲನ ಮಾಡೋ ಮೂಲಕ ಅಲ್ಲಿ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಶಾಂತಿಯುತವಾಗಿ ಈ RSS ಪಥಸಂಚಲನ ನಡೆಸಬೇಕು ಅಂತ ಹೇಳ್ಬಿಟ್ಟು ಕಲಬುರಗಿಯ ಜಿಲ್ಲಾಡಳಿತ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ನೀತಿ. ಓಕೆ ಸಿದ್ದು, ಅಂದರೆ ಈ ಪಥಸಂಚಲನ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಎಲ್ಲಿಂದ ಎಲ್ಲಿವರೆಗೂ ಸಾಗುತ್ತೆ, ಆ ಮಾರ್ಗದ ಸುತ್ತ ಯಾವ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಲಾಗಿದೆ? ಪೊಲೀಸ್ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ದೇಶನ ನೀಡಿರೋದು ಈ ಥರದ್ದು ಏನಾದರೂ ಆಗಿದೆಯಾ? ಖಂಡಿತವಾಗ್ಲೂ ನೀತಿ ಏನಂದ್ರೆ ಕರೆಕ್ಟ್ ಸಮಯ ಮಧ್ಯಾಹ್ನ 3:30ಕ್ಕೆ RSS ಪಥಸಂಚಲನ ಆರಂಭ ಆಗುತ್ತೆ. ಬಜಾಜ್ ಏನಿದೆಯೋ ಆ ಕಲ್ಯಾಣ ಮಂಟಪದಿಂದ ಅಲ್ಲಿಂದ ಪಥಸಂಚಲನ ಆರಂಭ ಆಗುತ್ತೆ. ಆರಂಭ ಆದಂತಹ ಸಂದರ್ಭದಲ್ಲಿ ಒಂದು ಹೈಕೋರ್ಟ್ ನಿಂದ ಒಂದು ಸೂಚನೆ ಕೂಡ ಬಂದಿದೆ. ಅಂದ್ರೆ 300 ಜನ ಘನ ವೇಷಧಾರಿಗಳು, 50 ಜನ ಘೋಷ ಸೇರಿದಂತೆ 350 ಜನರಿಗೆ ಮಾತ್ರ ಇಲ್ಲಿ ಅವಕಾಶಗಳನ್ನ ಮಾಡಿಕೊಡ್ಲಾಗಿದೆ. ಬೇರೆ ಯಾರೂ ಸಹ ಹೊರಗಿನವ್ರಿಗೆ ಅವಕಾಶಗಳಿಲ್ಲ, ಮುಖಂಡರುಗಳಿಗೆ ಕೂಡ ಇದರಲ್ಲಿ ಅವಕಾಶ ಇಲ್ಲ. ಕಂದಾಯ ಬರುತ್ತೋ ಮಾತ್ರ ಅವ್ರಿಗೆ ಅವಕಾಶಗಳನ್ನ ಸಹ ಮಾಡಲಾಗಿದೆ. 1.2 ಮೀಟರ್ ವರೆಗೂ ಮಾತ್ರ ಈ ಪಥಸಂಚಲನಕ್ಕೆ ನೀವು ನಿಂತ್ಕೋಬಹುದು, ಇಷ್ಟು ಹೊರತುಪಟ್ಟು ಉದ್ದವಾಗಿರೋ ಹಾಗಿಲ್ಲ ಅನ್ನುವಂತ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಕೂಡ ಇಲ್ಲಿ ಜಿಲ್ಲಾಡಳಿತ ಕೂಡ ಮಾಡಲಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು DSS ಸಂಘಟನೆ ಈ ರೀತಿ ಸಂಘಟನೆಗಳಿಂದ ಕೂಡ ನಾವು RSS ಪಥಸಂಚಲನ ಮಾಡಿದ್ರೆ ನಾವು ಸಹ ಇಲ್ಲಿ ಪಥಸಂಚಲನ ಮಾಡ್ತೀವಿ, ಘನವೇಷಧಾರಿಗಳನ್ನ ಧರಿಸಿ ನಾವು ಸಹ ಮಾಡ್ತೀವಿ ಅನ್ನೋದು ಕೂಡ ಇತ್ತು. ಆದ್ರೆ ಈಗ ಯಾವುದೇ RSS ಪಥಸಂಚಲನಕ್ಕೆ ವಿರೋಧವನ್ನ ವ್ಯಕ್ತಪಡಿಸದೇ ಇರೋ ರೀತಿಯಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಹೈಕೋರ್ಟ್ ಸೂಚನೆಯಂತೆ ಸೈಲೆಂಟ್ ಆಗಿವೆ ಅನ್ನುವಂಥದ್ದು ಕೂಡ ಇದೆ. ಸದ್ಯ ಜಿಲ್ಲಾ ಆಡಳಿತ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಪಥಸಂಚಲನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮಧ್ಯಾಹ್ನ 3:30ಕ್ಕೆ ಆರಂಭ ಆಗಿ ಕೆಲವೊಂದಿಷ್ಟು ಬೀದಿಗಳ ಮುಖಾಂತರ ಪಥಸಂಚಲನ ಮಾಡ್ಲಿಕ್ಕೆ ಕೂಡ RSS ನ ಪ್ರಮುಖ ಮುಖಂಡರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.